ನೋಡಿ, ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ, ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಾಗಿ ಬಣ ಬಡಿದಾಟ, ರೆಬಲ್ ಶಾಸಕರು ಅಂತ ಒಂದಷ್ಟು ಜನ ಸೇರಿಕೊಂಡು ಏನೇನೋ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮೇಲೆ ಯಡಿಯೂರಪ್ಪ ಆಪ್ತರು ಗರಂ ಆಗಿದ್ದಾರೆ. ಕಾರಣ ಏನು? ಇಲ್ಲಿ ಬಣ ಬಡಿದಾಟ ಇದೆ, ತಟಸ್ಥ ಬಣ, ರೆಬಲ್ಸ್ ಬಣ ಅಂತ. ಈ ತಟಸ್ಥ ಬಣದಲ್ಲಿದ್ದವರು ರೆಬಲ್ಸ್ ಬಣದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ತಟಸ್ಥ ಬಣದಲ್ಲಿದ್ದರು. ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಬಿಜೆಪಿ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ. ಆದರೆ ಈಗ ರೆಬಲ್ಸ್ ಬಣದ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ಆರ್ ಅಶೋಕ್ ಅಂತ. ವಿಪಕ್ಷ ನಾಯಕರಾಗಿ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಬೇಕಾಗಿತ್ತು ಇವರು. ಆದರೆ ಈಗ ಇಷ್ಟಕ್ಕೆಲ್ಲ ಕಾರಣ ಆಗ್ತಾ ಇರೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ವಿಜಯೇಂದ್ರ ಪರ ನಿಲ್ಲಬೇಕಿತ್ತು ಅನ್ನೋದು BSY ಆಪ್ತರ ಮಾತು. ವಿಪಕ್ಷ ನಾಯಕ ಸ್ಥಾನಕ್ಕಾಗಿ ಆರ್ ಅಶೋಕ್ BSY ಹಿಂದೆ ಓಡಾಡಿದ್ರು. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ? ಯಡಿಯೂರಪ್ಪ ಕುಟುಂಬದ ವಿರುದ್ಧವೇ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅವರ ನಡೆಗೆ ಮಾಜಿ CM BS ಯಡಿಯೂರಪ್ಪನವರ ಬಳಗ ಸಿಡಿಮಿಡಿ ಸಿಡಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡಿದ್ರೆ ಬಣ ರಾಜಕೀಯಕ್ಕೆ ಕಾರಣ, ಈ ಬಣ ರಾಜಕೀಯಕ್ಕೆ ಯಾರು ಕಾರಣ ಅಂಥೇಳಿ ಹೈಕಮಾಂಡ್ಗೆ ತಿಳಿಸ್ತೀವಿ ನಾವೀಗ. ಇದಕ್ಕೆ ಆರ್ ಅಶೋಕ್ ಅವರೇ ಕಾರಣ ಅಂತ ನಾವು ಹೇಳ್ತೀವಿ, ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡ್ತೀವಿ ಇದ್ರ ಬಗ್ಗೆ ಅಂಥೇಳಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಈಗ ಒಂದು ಕಡೆ ರೆಬಲ್ ನಾಯಕರೆಲ್ಲರೂ ಕೂಡ ಮೀಟಿಂಗ್ ಮಾಡಿಕೊಂಡು ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದೆಹಲಿಗೆ ಓಡಾಡ್ಕೊಂಡಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆಗಳಾಗ್ತಾ ಇದ್ದಾವೆ. ಆಮೇಲೆ ಬಣ ಬಡಿದಾಟ, ಯಡಿಯೂರಪ್ಪ ಬಣ ಅಂತ ಒಂದು ಕಡೆ, ಆಪ್ತರು ಅಂತ ಒಂದು ಕಡೆ, ಮತ್ತೊಂದು ಕಡೆ ರೆಬಲ್ ಶಾಸಕರು ಅಥವಾ ರೆಬಲ್ ನಾಯಕರು ಅನ್ನೋದು ಒಂದು ಕಡೆ. ಈ ರೀತಿಯಾಗಿ ಬಣ ಬಡಿದಾಟಗಳಿದ್ದಾವೆ. ಈಗ ತಟಸ್ಥ ಬಣದಲ್ಲಿ ಇದ್ರು ಆರ್ ಅಶೋಕ್ ಅವರು. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಹೈಕಮಾಂಡ್ ನಾಯಕರು ಅಥವಾ BJP ನಾಯಕರು, ವರಿಷ್ಠರು ಏನು ಹೇಳ್ತಾರೋ ಅದೇ ಅಂತಿಮ, ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂದ್ಕೊಂಡು ಸುಮ್ಮನಿರ್ತಾ ಇದ್ರು. ಆದರೆ ಈಗ ಅವರು ರೆಬಲ್ ನಾಯಕರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ಅಂತ ಯಡಿಯೂರಪ್ಪನವರ ಆಪ್ತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, ಈಗ ರಾಜ್ಯ BJPಯಲ್ಲೂ ಕೂಡ ಅಷ್ಟೇ ಎಲ್ಲವೂ ಸರಿಯಿಲ್ಲ ಅನ್ನೋದು ಪಕ್ಕ. ಈಗ ತಟಸ್ಥ ಬಣದಲ್ಲಿದ್ದವರು ರೆಬಲ್ ನಾಯಕರ ಬಣದಲ್ಲಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಈ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಘಟನೆಗಳು ಏನೇನಾಯಿತು ಅಂತ? ಶರತ್, ಬಿಜೆಪಿಯಲ್ಲಿ ಇನ್ನೂ ಕೂಡ ಬಣಬಡಿದಾಟ, ಈ ಒಂದು ಪಕ್ಷಗಳ ಒಂದಿಷ್ಟು ವಿಚಾರಗಳು ಎಲ್ಲವೂ ಕೂಡ ಮುಗ್ದಿಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಎಲ್ಲೋ ಒಂದು ಕಡೆ ಯತ್ನಾಳ್ ಅವರಿಗೆ ನೋಟಿಸ್ ನೀಡಿದ ಬಳಿಕ ಬಹಿರಂಗ ಹೇಳಿಕೆಗಳು ಒಂದಿಷ್ಟು ಕಡಿಮೆ ಆಗಿರಬಹುದು. ಆದರೆ ಇದೀಗ ತಟಸ್ಥ ಬಣಗಳು, ತಟಸ್ಥ ಬಣ ಅನ್ನುವಂತಹ ಗುರುತಿಸ್ಕೊಂಡವರ ಮೇಲೆ ವಿಜಯೇಂದ್ರ ಪರ ಇರುವಂತಹ ನಾಯಕರುಗಳು, ಶಾಸಕರುಗಳು ಒಂದಿಷ್ಟು ಗರಂ ಆಗಿರುವಂತಹದ್ದು. ಪ್ರಮುಖವಾಗಿ ಸ್ಪೆಷಲಿ ಆರ್ ಅಶೋಕ್ ಅವರ ಮೇಲೆ ಇದೀಗ ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಆರ್ ಅಶೋಕ್ ಅನ್ನುವಂತಹ ಕಾರಣ. ಜೊತೆಗೆ ರೆಬಲ್ ನಾಯಕರುಗಳ ಜೊತೆಗೆ ಇವರು ಮಾತನಾಡ್ತಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ವಿಜಯೇಂದ್ರ ಪರ ನಾಯಕರುಗಳು ಗರಂ ಆಗಿದ್ದಾರೆ. ಅಂದ್ರೆ BSY ಆಪ್ತರುಗಳು ಏನಿದ್ದಾರೆ ಅವರು ಗರಂ ಆಗಿರುವಂತಹದ್ದು. ವಿಪಕ್ಷ ನಾಯಕ ಸ್ಥಾನಕ್ಕೆ ಆರ್ ಅಶೋಕ್ ಆ ಒಂದು ಸ್ಥಾನವನ್ನ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಹಿಂದೆ ಓಡಾಡಿದ್ರು, ಅವರ ಮನೆ ಬಾಗಿಲಿಗೆ ಬಂದ್ರು, ಅವ್ರನ್ನ ಒತ್ತಾಯ ಮಾಡಿ ನನಗೆ ವಿಪಕ್ಷ ಸ್ಥಾನ ಬೇಕೇ ಬೇಕು ಅನ್ನುವಂತಹದನ್ನ ಕೇಳಿದ್ರು. ಆ ನಿಟ್ಟಿನಲ್ಲಿ ಭರವಸೆಯನ್ನ ಇಟ್ಟು ಮುಂದೆ ಇವರು ನಮ್ಮ ಜೊತೆಗೆ ನಿಲ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ BSY ಅವರಿಗೆ ವಿಪಕ್ಷ ನಾಯಕ ಸ್ಥಾನವನ್ನ ಕೊಡಿಸಿದ್ರೆ, ಈಗ ಅವರು ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡು ಏನು ರೆಬಲ್ ಅನ್ನುವಂತಹ ನಾಯಕರುಗಳೇನಿದ್ದಾರೆ ಅವ್ರ ಜೊತೆ ಗುರುತಿಸ್ಕೊಂಡು ಇಲ್ಲಿ ಒಂದ್ ರೀತಿಯಾದಂತಹ ಎಡವಟ್ಟು ಕೆಲಸ ಮಾಡ್ತಿದ್ದಾರೆ, ವಿಜಯೇಂದ್ರ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಆರ್ ಅಶೋಕ್ ಮೇಲೆ ಬಂದಿರುವಂತಹದ್ದು. ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ಈ ಒಂದು BSY ಆಪ್ತರು ಏನು ಹೈಕಮಾಂಡ್ ನ ಭೇಟಿ ಮಾಡಬೇಕು ಅಂತಿದ್ದಾರೆ, ಆ ವೇಳೆ ರಾಜ್ಯದಲ್ಲಿ ಏನಾಗ್ತಿದೆ, ಬಿಜೆಪಿಯಲ್ಲಿ ಏನಾಗ್ತಿದೆ, ಆರ್ ಅಶೋಕ್ ಏನ್ ಮಾಡ್ತಿದ್ದಾರೆ ಎಲ್ಲವನ್ನೂ ಕೂಡ ಆ ಒಂದು ಹೈಕಮಾಂಡ್ ನ ಮುಂದೆ ಹೇಳಿ ಈಗ ಆಗ್ತಾ ಇರುವಂತಹ ಸಮಸ್ಯೆಗೆ ಇವರು ಕೂಡ ಕಾರಣ ಅನ್ನುವಂತಹದ್ದನ್ನು ಹೇಳೋದಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿರುವಂತಹದ್ದು. ಹಾಗಾಗಿ ಇಲ್ಲಿಯವರೆಗೆ ಒಂದ್ ರೀತಿಯಾಗಿ ಆರ್ ಅಶೋಕ್, ಬೊಮ್ಮಾಯಿ ಸೇರಿದಂತೆ ಒಂದಿಷ್ಟು ಜನ, ಸದಾನಂದ ಗೌಡರು ಸೇರಿದಂತೆ ಒಂದಿಷ್ಟು ಜನ ತಟಸ್ಥ ಬಣದಲ್ಲಿ, ಅಂದ್ರೆ ಆ ಕಡೆನೂ ಹೋಗದೆ ರೆಬಲ್ ನಾಯಕರ ವಿಚಾರಗಳನ್ನು ಕೂಡ ಮಾತನಾಡದೆ ಪಕ್ಷ ಮುನ್ನಡೆಸುವಂತಹ ನಿಟ್ಟಿನಲ್ಲಿ, ಪಕ್ಷಕ್ಕೆ ಏನಾಗ್ತಿದೆ ಡ್ಯಾಮೇಜ್ ಅನ್ನುವಂತಹ ನಿಟ್ಟಿನಲ್ಲಿ ಸಭೆಗಳನ್ನ ಮಾಡ್ತಾ ಇದ್ರು ಒಟ್ಟಿಗೆ ಸೇರಿ. ಆದ್ರೆ ಇದೀಗ ನೇರವಾಗಿ BSY ಆಪ್ತರುಗಳು ಆರ್ ಅಶೋಕ್ ಮೇಲೆ, ಅಂದ್ರೆ ತಟಸ್ಥ ಅನ್ನೋ ಕಾರಣಕ್ಕೆ BSY ವಿರುದ್ಧ ಅಥವಾ ವಿಜಯೇಂದ್ರ ವಿರುದ್ಧ ಮಾತನಾಡ್ತಾ ಇರುವಂತಹದ್ದು ಅಥವಾ ಆ ರೀತಿಯಾದಂತಹ ಒಂದು ತಂತ್ರ ಮಾಡ್ತಾ ಇರುವಂತಹದ್ದು ಅನ್ನುವಂತ ಆರೋಪ ಇದೀಗ ಆರ್ ಅಶೋಕ್ ಮೇಲೆ ಬಂದಿರುವಂತಹದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಆರ್ ಅಶೋಕ್ ಯಾವ ರೀತಿಯಾಗಿ ಸ್ಪಷ್ಟನೆ ಕೊಡ್ತಾರೆ ಅನ್ನೋದ್ರ ಜೊತೆಗೆ ಹೈಕಮಾಂಡ್ ಮುಂದೆ ಇವರ ವಿಚಾರ ಇನ್ ಕೇಸ್ ಹೋದ್ರೆ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ
ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.